ಹಿಂಗೆ ತಾನೆ ನೀವು ತಗೊಂಬಂದ್ಬಿಟ್ಟು ಫಸ್ಟೇ ನನಗೆ ಕಾಫಿ ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟು ಇವತ್ತು ಇಲ್ಲಿದ್ದೀವಿ ನೋಡಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್. ಅಲ್ಲೇ ಹೋಗ್ತಾರೆ ಕಾಲೇಜಲ್ಲಿ ಬರ್ತೀನಿ. ಸೊ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು 4 ಜನ ಕುತ್ಕೊಂಡಿದ್ದೀವಿ. ಏನು ಅನ್ನಿಸ್ತಿದೆಯಮ್ಮ? ನೋಡಬೇಕು, ಕ್ಯೂರಿಯಾಸಿಟಿ. ನಿಮಗೆ ಹೇಳಿ. ಗಿಫ್ಟ್ ಅನಾವರಣ ಮಾಡ್ತಾ ಇದೆಯಾ? ಇವತ್ತಿನ ವ್ಲಾಗ್ನ ಟಾಪಿಕ್ಗೆ ಗಿಫ್ಟ್ ಅನ್ಬಾಕ್ಸಿಂಗ್, ಮದುವೆ ಗಿಫ್ಟ್ ಅನ್ಬಾಕ್ಸಿಂಗ್. ಮದುವೆಗೆ ಏನೇನು ಗಿಫ್ಟ್ ಬಂದಿದೆ ಅದನ್ನೆಲ್ಲ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಜೊತೆಲಿ ಎಲ್ಲರೂ ಕೂರಿಸ್ಕೊಂಡು ನೋಡೋಣ ಏನೇನು ಬರುತ್ತೆ ಅಂತ ಅಂದ್ಬಿಟ್ಟು. ಯಾರೇನು ಕೊಟ್ಟಿದ್ದಾರೆ ಅಂತ ಹೇಳಲ್ಲ, ಬಟ್ ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ನಮಗೂ ಇದೆ, ಓಕೆನಾ? ಸೊ ಅದನ್ನು ನಾವು ನೋಡ್ಬಿಟ್ಟು ನಿಮಗೂ ತೋರಿಸ್ತೀವಿ. ಒಂದು ಕಂಟೆಂಟು ತುಂಬ ದಿನ ಆಯಿತು ಇನ್ಬಾಕ್ಸಿಂಗ್ ಎಲ್ಲ ಮಾಡಿ. ಸೊ ಅದಕ್ಕೋಸ್ಕರ ಅದೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಗಿಫ್ಟ್ ಎಲ್ಲ ಕೆಳಗಡೆ ಇದೆ. ಇಟ್ಟು ದಿನ ಫ್ರೇಮ್ ಮಧ್ಯದಲ್ಲಿ ಬರ್ತಾ ಇದ್ದೆ. ವ್ಲಾಗ್ನಲ್ಲಿ ಇಂಪಾರ್ಟೆಂಟ್ ಪರ್ಸನಾಗಿ ಕಾಣಿಸ್ಕೊತಾ ಇದ್ದೆ. ವ್ಲಾಗ್ ತುಂಬ ನಾನೇ ಕಾಣಿಸ್ಕೊತಿದ್ದೆ. ಬಟ್ ಇವತ್ತು ನನ್ನ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ, ಮೂಲೆಗೆಲ್ಲ ಹಾಕ್ಬಿಟ್ಟಿದ್ದಾರೆ. ಯಾರ್ಯಾರು ಯಾವ್ದು ಅನ್ಬಾಕ್ಸ್ ಮಾಡ್ತೀರಾ ತಗೊಳ್ಳಿ. ಅದು ಬಿಡಮ್ಮ, ಅದು ಎಲ್ರಿಗೂ ಗೊತ್ತು. ಫ್ರೇಮ್ ಇರುತ್ತೆ, ಏನು ಫ್ರೇಮ್ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂದು ಫ್ರೇಮ್ ಇದೆ. ಲಾಸ್ಟ್ ಅನ್ಬಾಕ್ಸ್ ಮಾಡೋಣ. ಬಟ್ ಇದ್ರಲ್ಲಿ ಚೂಸ್ ಮಾಡ್ಕೊಳ್ಳಿ ಯಾರ್ಯಾರು ಏನೇನು ಬೇಕು. ನನ್ನ ಸೈಜಿಂದ ದೊಡ್ಡದು. ಆಮೇಲೆ ನೀನು ತೊಗೊಳಮ್ಮ, ನೀನು ಅದನ್ನು ತೊಗೊಂಡ. ಓಕೆ ಗೈಸ್, ನನಗೆ ಯಾರು ತೊಗೊಳೋದು? ನಾನು ಇಲ್ಲಿ ಇದರಲ್ಲಿ ನಾನು ನೀನು ಇಬ್ಬರು ಅನ್ಬಾಕ್ಸ್ ಮಾಡೋಣ. ಇರಲಿ. ಓಕೆ, ಸೊ ಇದೊಂದು ಗಿಫ್ಟ್ ಏನು ಬಂದಿದೆ. ಇದರಲ್ಲಿ 2 ಇದೆ. ಒಂದು ಮೇಲಿದೆ, ಒಂದು ಕೆಳಗಡೆ ಇದೆ. ಅರ್ಥಪೂರ್ಣವಾಗ್ತದೆ. ಗಾಡಿಯಿಂದನೇ ಶುರು ಮಾಡೋಣ. ತಗೊಳ್ಳಿ, ನೀವೇ ಅನ್ಬಾಕ್ಸ್ ಮಾಡಿ. ಅದರಲ್ಲಿ ಏನಿದೆ ಅಂತ ತೋರಿಸಿ. ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಬರೀ ಡಬ್ಬಗಳೇ ಇಟ್ಟಿರ್ಬೇಕಂತ ಒಳಗಡೆನಾ? ಗೈಸ್, ಅದು ಯಾರು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಪ್ರ್ಯಾಂಕ್ ಮಾಡೋಕ್ಕೂ ಕೊಟ್ಟಿರಬಹುದು, ಬಟ್ ಮಾಡಿರಲ್ಲ. ಪ್ರ್ಯಾಂಕ್ ಮಾಡೋದಾಗಿದ್ದರೆ ಮದುವೆ ದಿನವೇ ಓಪನ್ ಮಾಡು ಅಂತ ಹೇಳ್ಬಿಟ್ಟು ಓಪನ್ ಮಾಡಿಸಿರೋರು. ಓ, ಟ್ರೈನಿಂಗ್ ಸೆಟ್ಟು. ನಾನು ನೋಡ್ಬಿಟ್ರೆ ಬರಲಿ ನಾವೆಲ್ಲ ಪ್ರೊಫೆಷ್ನಲ್ ಆಗಿ ಪ್ರಾಡಕ್ಟ್ ಯಾವ್ದಾದ್ರು ಕಳಿಸಿದ್ರೆ ಬ್ರ್ಯಾಂಡ್ಗಳು ಅನ್ಬಾಕ್ಸಿಂಗ್ ಮಾಡ್ತೀವಲ್ಲ. ಸೊ ಅದೇ ಥರ ನನ್ನ ಗಾಡಿನ ಫುಲ್ಲು ಸ್ಕ್ರೀನ್ಗೆ ಕಾಣಲಿ, ಫ್ರೇಮಲ್ಲಿ ಬರಲಿ ಅಂತ ನೋಡಿಕೊಂಡು ಮಾಡ್ತಿದ್ದೆ. ಇದು ನನ್ನ ಫ್ರೆಂಡ್ ಕಡೆಯಿಂದನೇ ಬಂದಿರೋದು, ರಿಲೇಟಿವ್ ಕಡೆಯಿಂದ ಅಲ್ಲ. ರಿಲೇಟಿವ್ಸ್ ಎಲ್ಲ ಏನು ಬೇಡಲ್ಲ ಇವಾಗ. ತಟ್ಟೆ ನಾಳೆಯಿಂದ ಇದರಲ್ಲೇ ಊಟ ಬಡಿಸ್ಬೇಕು, ಆಯಿತಾ ಗೈಸ್? ಒಂದು ತಟ್ಟೆ ಬಂತು. ತಟ್ಟೆ ಜೊತೆಗೆ 2 ಫುಲ್ ಡೈನಿಂಗ್ ಸೆಟ್ಟೇ ಕೊಟ್ಬಿಟ್ಟಿದ್ದಾರೆ. ಇದು ಮೋಸ್ಟ್ಲಿ ಹಾರ್ಡ್ ಬಾಕ್ಸ್. ಓಕೆ, ನೋಡಿ ಗೈಸ್, ಅಲ್ಲಲ್ಲಿ 3 ಇದೆ. 3 ಇದೆ. ಸ್ಮಾಲ್ ಪ್ಲೇಟ್ಸ್, ಕಪ್ಸ್ ಇದೆ. 12 ಇದೆ ಅನ್ಸ್ತಲ್ಲ. 12 ಇದೆ. ಓಕೆ, ಮಮ್ಮಿ ಟರ್ನಿಗ ಏನು ಗಿಫ್ಟ್ ಬಂದಿದೆ ಅಂತ ಚೆಕ್ ಮಾಡೋದು. ದಿಸ್ ಈಸ್ ಆಲ್ಸೋ ಈಸ್ ಫ್ರಮ್ ಮೈ ಫ್ರೆಂಡ್. ಅದು ಅಷ್ಟೇ ನನ್ನ ಫ್ರೆಂಡ್ ಇದ್ದಾನೆ, ಇದು ಅಷ್ಟೇ ನನ್ನ ಫ್ರೆಂಡ್ ಇದ್ದಾನೆ. ಅವೆರಡು ಮಮ್ಮಿ ಚೂಸ್ ಮಾಡ್ಕೊಂಡೆ. ಇದು ಅಷ್ಟೇ ನನ್ನ ಫ್ರೆಂಡ್ ಇದ್ದಾನೆ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ನನ್ನ ಫ್ರೆಂಡ್ಸೇ ಎಲ್ಲ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿ ಕಳಿಸಿರೋದು. ಎಲ್ಲರೂ ಮುಯಿ ಗೈಸ್, ರಿಲೇಟಿವ್ಸ್ ಎಲ್ಲ. ಕಪ್ಸ್ ಬಿಟ್ಟಿದ್ರೆ ಓಕೆ. ಸೊ ಇದು ಬಂದುಬಿಟ್ಟು ನೋಡಿ ಯಾವ ಥರ ಇದೆ ಅಂತ. ಸೊ ಫುಲ್ ಕಪ್ಸ್ ಇದೆ ಇಲ್ಲಿ ಮುಂದೆ. ಆ್ಯಂಡ್ ಅದ್ರ ಜೊತೆಗೆ ಬಾಟಮಲ್ಲಿ ಒಂದು ಟ್ರೇ ಕೂಡ ಇದೆ. ಹಿಂಗೆ ತೊಗೊಂಡೋಗ್ಬಿಟ್ಟು ಕೊಡೋದಕ್ಕೆ. ಫಸ್ಟ್ ಡೇ ಮೀಟಾಗಿ ಕಾಫಿ ಕೊಡೋದ್ರಿಂದ ಹಿಡಿದು ಈ ಥರ ಯಾವುದೋ ಒಂದು ಒಟ್ಟಿನಲ್ಲಿ ಫಸ್ಟ್ ಆ ಥರ ಕೊಡೋದ್ರಿಂದ ಶುರುವಾಗಿದ್ದು ಇವತ್ತು ಜೊತೆಲಿ ಕುತ್ಕೊಂಡು ನಮ್ಮ ಮದುವೆಯಲ್ಲಿ ಬಂದಿರೋ ಗಿಫ್ಟ್ನ ಅನ್ಬಾಕ್ಸಿಂಗ್ ತನಕ ಬಂದಿದೆ ಜೀವನ. ಮುಂದುವರಿದ ಭಾಗವಾಗಿ ನಿಮ್ಮ ಮಕ್ಕಳಿಗೆ ಅದರಲ್ಲೇ ಕೊಡಬೇಕು ನೀವು. ಓಕೆ, ಇದರಲ್ಲಿ ಒಂದು ನಂದು ಗೈಸ್, ಒಂದು ಇವ್ರದ್ದು ಗೈಸ್. ಓಕೆನಾ? ಫುಲ್ ಚೆನ್ನಾಗಿದೆ. ಫುಲ್ ಫ್ಲವರ್ ಬಿಡು. ಇದು ನನಗೆ ಕೊಟ್ಟು ನೀನೇ ದೊಡ್ಡದಿಕ್ಕೋ, ನಾನೇ ಚಿಕ್ಕದು ಅನ್ಬಾಕ್ಸ್ ಮಾಡ್ತೀನಿ. ಗೊತ್ತಾಗೋಯ್ತು. ಏನೆಲ್ಲ ಹೊಸ ಸಂಸಾರಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಕೊಟ್ಟವ್ರೆ. ಅದೇ ಮೇನ್ ಆಗಬೇಕಾಗಿರೋದು. ಇದು ಲೋಟಗಳು, ಮಸಾಲಾ ಐಟಮ್ಸ್ ಎಲ್ಲ, ಇಲ್ಲ ಡ್ರೈ ಫ್ರೂಟ್ಸ್ ಹಾಕಿಡೋಕ್ಕೂ ಚೆನ್ನಾಗಿ. ಈ ಥರದ್ದು 4 ಇದೆ. ನಾನು ಹೇಳಿದಾಗ ಎಲ್ಲ ಹೊಸ ಸಂಸಾರಕ್ಕೆ ಬೇಕಾಗಿರೋದನ್ನೇ ಹುಡುಕಿ ತಂದುಕೊಟ್ಟವ್ರೆ. ಕಪ್ಪುಗಳು ಅಂದರೆ ಗಾಜಿಂದು ಕಾಫಿ ಟೀ ಕುಡಿಯೋದಕ್ಕೆ, ಗ್ರೀನ್ ಟೀ ಕುಡಿಯೋದಕ್ಕೆ ಯೂಸ್ ಆಗುವಂತಹ ಕಪ್ಸ್ಗಳು. 2 ಸುತ್ತಲ್ಲಿ ಏನೇನು ಅಂತ ಹೇಳ್ಬಿಟ್ಟು ನೀವೇ ಸೆಲೆಕ್ಟ್ ಮಾಡ್ರಪ್ಪ. ಇಷ್ಟು ಬಾಕ್ಸ್ಗಳಿದ್ದಾವೆ. ಇಲ್ಲೂ ಇದೆ ನೋಡಿ, ಇವು ಇದ್ದಾವೆ. ನೀವು ಅದು ಮಾಡ್ತೀರಾ? ಓಕೆ, ನೀವು ಅದೇ ಮಾಡ್ತೀರಮ್ಮ. ಓಕೆ, ಮೇಡಮ್ ಅವ್ರು ದೊಡ್ಡದಾಗಿರೋದು ಎತ್ಕೊಂಡಿದ್ದಾರೆ. ಇರಲಿ, ಅದು 3ನೇ ಸುತ್ತಿಗೆ ಇಲ್ಲಿದ್ದಾವೆ. ಸರಿ ಆಗುತ್ತೆ. ಓಕೆನಾ?
ಓ ನಾನೊಂದು ತೊಗೊಳ್ತೀನಿ ತಡಿ ಬಿಡಿ, ನಾನು ಚಿಕ್ಕದೇ ತೊಗೊಳ್ತೀನಿ. ಇದರಲ್ಲಿ ಎನ್ವಲಪ್ ಇದೆ. ಸೊ ಎನ್ವಲಪ್ ಇದೆ, ಎನ್ವಲಪ್ ಜೊತೆಗೆ ಗಿಫ್ಟು ಇದೆ. ಡ್ಯಾಡಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಡ್ಯಾಡಿ ಟೈಮ್ ವೇಸ್ಟ್ ಮಾಡ್ತಾರೆ, ಗೊತ್ತಾಗ್ಬಿಟ್ಟಿದೆ. ಸುಮ್ಮನೆ ಅಲ್ಲಿ ರೋಲ್ ಓಡ್ತಾ ಇರುತ್ತೆ, ಎಡಿಟಿಂಗ್ ಎಲ್ಲ ನನಗೆ ಕಷ್ಟ ಆಗುತ್ತೆ. ಹಾಂ ನೀವು ಮಾಡಮ್ಮ ಫಸ್ಟ್. ಇದೇನಪ್ಪ? ಏನು ಪೇಪರು ಪೇಪರ್ ಅದ್ರೊಳಗೆ ಏನೋ ಒಂದು ಐತೆ. ಓ ಫ್ರಾಜೈಲ್ ಐಟಮ್ ಇರುತ್ತೆ ಗೈಸ್, ಅದಕ್ಕೋಸ್ಕರ ಡ್ಯಾಮೇಜ್ ಆಗಬಾರ್ದು ಅಂತ. ಓಕೆ 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 ಚೆನ್ನಾಗಿದೆ. ಅಲ್ಲೇ ನಾಳೆ ಬರೋರು ಇವತ್ತೇ ಬಂದಿದ್ದಾರೆ. ಸೊ ಇದು ಆ ಒಂದು ಬಾಕ್ಸಲ್ಲಿ ಬಂದಿದ್ದು, ಡ್ಯಾಡಿ ಅನ್ಬಾಕ್ಸ್ ಮಾಡಿದ್ದು ಬಾಕ್ಸಲ್ಲಿ ಬಂದಿದ್ದು. ಇಲ್ಲೇ ಇಡೋಣ ಮಧ್ಯದಲ್ಲಿ, ಫುಲ್ ಬ್ಲಾಗ್ ಬರಲಿ. ಓಕೆನಾ? ಟೀ ಕಪ್ಸ್ ಇದ್ದಾವೆ. ಓಕೆನಾ? ಫುಲ್ 6 ಕಪ್ಸ್ ಇದ್ದಾವೆ. ಟೀ ಕಪ್ಸು ಅವೇ ಜಾಸ್ತಿ ಬಂದು, ಕಿಚನ್ ಸೆಟ್ಟು ಅವೇ ಜಾಸ್ತಿ ಇದರಲ್ಲಿ ದುಡ್ಡು ಹಾಕಿರ್ತಾರೇನೋ ಗೊತ್ತಿಲ್ಲ. ಸೊ ಇದನ್ನು ಚೆಕ್ ಮಾಡಿಬಿಡೋಣ ಎಷ್ಟಿದೆ ಏನು ಅಂತ. ಗಿಫ್ಟು ಜೊತೆಗೆ ಎನ್ವಲಪ್ ಕೂಡ ಕೊಟ್ಟಿದ್ದಾರೆ. ತುಂಬ ರೇರ್ ಈ ಥರ ನಾನು ನೋಡಿರೋದು. ಇದರಲ್ಲಿ ಎಷ್ಟಿದೆ ಅಂತ ತೋರಿಸಲಾಗೆ. ಫೋಟೋ ಫ್ರೇಮ್ ಇದೆ. ಫೋಟೋ ಫ್ರೇಮಾ? ಓಕೆ, ಫೋಟೋ ಫ್ರೇಮ್ ಇದೆ. ಆ ಫ್ರೇಮ್ಗೆ ನಾವು ಏನು ಬೇಕಾದ್ರೂ ಫೋಟೋಸ್ ಹಾಕೊಳ್ಳೋ ಥರ. ಅದು 13x18. ಹಾಂ ನೋಡಿ, ಫೋಟೋ ಫ್ರೇಮು. ಸೊ ಈ ಫ್ರೇಮ್ಗೆ ನಾವೇನು ಬೇಕಾದ್ರೂ ಹಾಕ್ಕೋಬೋದು. ಈಗ ನನ್ನ ಸರದಿ, ನಾನು ಪಟ್ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತೀನಿ. ಇದು ಅಷ್ಟೇ ಗ್ಲಾಸ್. ಇದು ಅಷ್ಟೇ ಗ್ಲಾಸ್ಗಳ. ಇದೊಂಥರ ಬೇರೆ ಶೇಪ್ ಇದೆ, ಬೇರೆ ಶೇಪಿನ ಗ್ಲಾಸ್ಗಳು. ನೋಡಿ ತಕ್ಷಣ ಗೊತ್ತಾಗುತ್ತೆ. ಗಾಜಿನ ಗ್ಲಾಸ್ಗಳು. ಇದು ಅಷ್ಟೇ, ಅವಲೇ ಒಂದು ಬಂದಿತ್ತಲ್ಲ, ಅದೇ ಥರ ಗಾಜಿನ ಕಾಫಿ ಕುಡಿಬೋದು, ಇಲ್ಲ ಗ್ರೀನ್ ಟೀನ ಕುಡಿಯೋದಿದ್ರೆ ಕ್ರಾಕರಿ ಯೂನಿಟ್ ರೆಡಿ ಮಾಡ್ಬೋದು. ಓಕೆ ಸೊ ಗೈಸ್, ಈಗ ಸದ್ಯಕ್ಕೆ 3ನೇ ರೌಂಡಿಗೆ ಬಂದಿದ್ದೀವಿ. 3ನೇ ರೌಂಡಿಗೆ ವ್ಲಾಗಲ್ಲಿ ತೋರಿಸಲೇ ಇಲ್ಲ, ಅಷ್ಟು ಬೇಗನೆ ನಾವೇ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾವ್ದು ನಾನು, ಯಾವ್ದು ನೀವು, ಯಾವ್ದು ನಾವು ಮಾಡೋಣ ಅಂದ್ಬಿಟ್ಟು. ಸೊ ಇದನ್ನು ನನಗೆ ಕೊಟ್ಟಿದ್ದಾರೆ. ಇದನ್ನು ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು. ನಾವಿಬ್ರು ಸುಮ್ಮನೆ ಕೊಡಿ. ಮಮ್ಮಿ ಡ್ಯಾಡಿ ಕೃಷ್ಣನಾ? ಓಕೆ, ಮಮ್ಮಿ ಇವತ್ತು ಫಸ್ಟ್ ಓಪನ್ ಮಾಡಿಬಿಟ್ಟು ಡ್ಯಾಡಿನ ಓವರ್ಟೇಕ್ ಮಾಡಿಬಿಟ್ಟು. ಸೊ ಫೋಟೋ ಫ್ರೇಮು ಇದು ಗೊತ್ತಿತ್ತು, ಫೋಟೋ ಫ್ರೇಮೇ ಅಂತ ಅಂದ್ಬಿಟ್ಟು. ಬಟ್ ಎಕ್ಸಾಕ್ಟ್ಲಿ ಏನು ಅಂತ ಇವಾಗ ಗೊತ್ತಾಯಿತು. ರಾಧಾಕೃಷ್ಣ ಇರುವಂತಹ ಒಂದು ಫೋಟೋ ಫ್ರೇಮ್. ನೋಡ್ಕೊಂಬಿಡಿ ಗೈಸ್ ನೀವು. ನನ್ನ ಫ್ರೆಂಡ್ ಅದಕ್ಕೆ ನೋಡಿ. ನಿಮ್ಮ ಫ್ರೆಂಡ್ದಾ? ಓ ಡ್ಯಾಡಿ ಫ್ರೆಂಡ್ ಕಡೆಯಿಂದ ಬಂದಿದೆ ಗೈಸ್. ಇದನ್ನು ತೋರ್ಸೋಕ್ಕಾಗಲ್ಲ ಗೈಸ್ ಯಾವುದು ಏನು ಅಂತ ಅಂದ್ಬಿಟ್ಟು. ಅದಿತ್ತು ಅದರಲ್ಲಿ. ಓಕೆ ಓಕೆ, ಗ್ಲಾಸ್ ಇತ್ತು, ಅದ್ರ ಜೊತೆಗೆ ಇದೊಂದಿತ್ತು. ಸೊ ಇದನ್ನು ತೋರಿಸಿದ್ರೆ ಸ್ವಲ್ಪ ಡೀಟೇಲ್ಸ್ ರಿವೀಲ್ ಆಗ್ತವೆ. ಸೊ ಹಾಗಾಗಿ ಇದನ್ನು ತೋರಿಸೋದಿಲ್ಲ ನಾನು. ಇದು ಮೊಮೆಂಟು ಅಂದ್ಕೊಳ್ಳಿ ಕೊಡ್ತೀವಲ್ಲ ಅದು. ಸೊ ಅದ್ರ ಜೊತೆಗೆ ಅದೊಂದು ಗ್ಲಾಸ್ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಏನೇನೋ ಇದೆ ಹೆಸರು. ಇರಲಿ, ಯಾರು ಅಂತ ಬೇಕಾದ್ರೆ. ವಾಸ್ತು ಇದಾಗ್ತಾರಲ್ಲ, ಇಲ್ಲ, ಸಿಲ್ವರು. ಲಕ್ಷ್ಮಿ ಮತ್ತೆ ಗಣೇಶ್. ಲಕ್ಷ್ಮಿ ಮತ್ತು ಗಣೇಶ. ಹಾಂ, ಯಾರು ಇದು? ಸಿಲ್ವರ್ದಲ್ಲ, ಇಷ್ಟೊಂದು ದೊಡ್ಡದು ವ್ಯಾಲ್ಯೂಬಲ್ ಕೊಟ್ಬಿಟ್ಟವ್ರೆ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಇನ್ನೊಂದು ಇದೇ ಥರದ್ದು ಸ್ಮಾಲ್ ಸೈಜಿಂದ ಬಂದಿತ್ತು, ಅದನ್ನು ತೋರಿಸ್ಬಿಡಮ್ಮ. ಬಟ್ ಅದು ಹೆಸರಿಲ್ಲ ಗೈಸ್, ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನನ್ನ ಕೈ ಕೊಟ್ಟರು, ಅದು ಮಾತ್ರ ತುಂಬ ಚೆನ್ನಾಗಿ ಗೊತ್ತು. ಬಟ್ ಯಾರು ಕೊಟ್ಟರು ಅಂತ ಮರ್ತೋಗ್ಬಿಟ್ಟಿದೆ. ಸೊ ಗಣೇಶ ಐಡಿಯಲ್ಲಿದೆ. ಹಾಂ, ಸೊ ಇದೊಂದು ಗಣೇಶ ಮತ್ತು ಲಕ್ಷ್ಮಿ ನೋಡಿದ ತಕ್ಷಣ ಗೊತ್ತಾಯ್ತಾ? ಗೊತ್ತಾಗಬಾರ್ದು ಅಂತ. ಗೊತ್ತಾಗಬಾರ್ದು ಅಲ್ಲ ಅದು. ಸೊ ಇದಂತೂ ಗೊತ್ತಾಯಿತು ಏನು ಅಂತ ಅಂದ್ಬಿಟ್ಟು ನೋಡಿದ ತಕ್ಷಣನೇ. ಹಾಂ, ಸೊ ಇದು ಪರ್ಫ್ಯೂಮ್ ಕೊಟ್ಟಿದ್ದಾರೆ. ಇದು ಕ್ಯಾಂಡಲ್. ಇದನ್ನ ಕಾಫಿ ಪೌಡರ್ ಅನ್ಸುತ್ತೆ. ಇದು ಕ್ಯಾಂಡಲ್. ಸ್ಯಾಂಡಲ್ಸ್. ಅದ್ರ ಜೊತೆಗೆ ಇದೊಂದಿದೆ. ಬೇಕಾದ್ರೆ ಆಮೇಲೆ ಶಾರ್ಟ್ ಗ್ಲಾಸ್ ಉಪಯೋಗಿಸ್ಕೊಂಬೋದಿತ್ತಲ್ಲ, ಚೆನ್ನಾಗಿದೆ. ಇದು ಇದೊಂಥರ ಡಿಫ್ರೆಂಟ್ ಇದೆ. ಇದು ಓಕೆ, ನಾರ್ಮಲ್ ಇದೆ. ಐಸ್ ಕ್ರೀಮ್ ಅದಾದ್ಮೇಲೆ ಇದು ಒಂದು ಪರ್ಫ್ಯೂಮು. 2 3 4. ಸೊ ಇದಿಷ್ಟು ಆಗಿತ್ತು ನಮ್ಮ ಅನ್ಬಾಕ್ಸಿಂಗು. ಐ ಹೋಪ್ ನಿಮ್ಮೆಲ್ಲರಿಗೂ ಮಜಾ ಬಂತು ಇವತ್ತಿನ ಈ ವಿಡಿಯೋ ಅಂತ. ಮಜಾ ಬಂದಿರೋ ಲೈಕ್ ಮಾಡಿಬಿಡಿ ಗೈಸ್. ಹೊಸಬ್ರು ಯಾರು ನೋಡ್ತಿರು ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ಇಲ್ಲಿ ನೋಡಿ ಲೈಟಾಗಿ ಬಂದಿಲ್ಲಮ್ಮ.
ಬರುತ್ತೆ ಇನ್ನೊಂದ್ಸರಿ ಬಿಡಿ ಸಾಕು ಚೆನ್ನಾಗಿ ಬೇಡ ಗಮ ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು. ನೀವೇನಾದ್ರು ಈ ವ್ಲಾಗ್ ನೋಡ್ತಿದ್ರೆ ನೀವೇನು ಕೊಟ್ಟಿದ್ದೀರಾ, ನಾವು ಅನ್ಬಾಕ್ಸ್ ಮಾಡಿದ್ದೀವಿ, ನಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ನೋಡಿದ್ದೀರಾ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಗಿಫ್ಟ್ಸ್ಗಳಿಗೆ. ಆ್ಯಂಡ್ ನೀನೇನು ಹೇಳ್ಬೇಕಾ? ಏನಿಲ್ಲ, ಥ್ಯಾಂಕ್ ಯು ಸೊ ಮಚ್. ತುಂಬ ಬಾಯ್, ಟೇಕ್ ಕೇರ್. ಸಿ ನೋಡುಗರಿಗೆಲ್ಲ ನಮ್ಮ ವಂದನೆ. ವಂದನೆ. ಬಾಯ್. ಬಾಯ್ ಬಾಯ್ ಬಾಯ್. ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್, ಫೋನ್ಗಳೆಲ್ಲ ಬರ್ತವೆ, ಅದು ಕಸ್ಟಮರ್ ಕೇರ್. ಮಾತಾಡ್ರೋ ಮಾತಾಜಿ.